ದೇವರ ಭಕ್ತಿಯನ್ನು ಮಾಡೋಕ್ಕೋಸ್ಕರವಾಗಿ, ದೇವರ ಕಥೆಯನ್ನು ಕೇಳೋಕ್ಕೋಸ್ಕರವಾಗಿ ಎಲ್ಲವನ್ನು ಮರೆತು ಕೊಡುವಂಥ ದೇಶ ಯಾವುದರ ಇದ್ರೆ ಅದು ಭಾರತ ದೇಶ. ಇದೇ ಅಮೇರಿಕಾ, ಜರ್ಮನಿ, ಇಟ್ಲಿ ದೇಶದಾಗ ಹೋಗ್ರಿ ಯಾಕೆ ಕುಂಡಕ್ಕೆ ಹೋದವ ನಿಮಗತ್ತೆ ಮೊಳಗತ್ತೆ, ಅವರೆಲ್ಲ ಭಾಳ ತಿಳಿದವರು. ನಮ್ಮ ಭಾರತ ದೇಶ ತುಂಬ ಒಂದೊಂದು ಕಡೆ ಒಂದೊಂದು ಒಳ್ಳೆಯ ಬೆಳೆಗಳು ಬೆಳೀತಾವೆ. ಬಿಜಾಪುರ ಕಡೆ ಜ್ವಾಳ ಬೆಳೀತದೆ ಅಲ್ರಿ, ಬಿಜಾಪುರ ಕಡೆ ಜ್ವಾಳ ಬೆಳೀತದೆ, ನಿಮ್ಮ ಕಡೆ ಕಬ್ಬು ಬೆಳೀತದೆ, ಸೊಲ್ಲಾಪುರ ಕಡೆ ದ್ರಾಕ್ಷಿ ಬೆಳೀತದೆ, ಅಡಿಕೆ ಬೆಳೀತದೆ, ಅಲ್ಲ ಭತ್ತ ಬೆಳೀತದೆ, ಎಲ್ಲ ಕಡೆ ಒಂದೊಂದು ಬೆಳೀತಾರೆ. ಒಂದು ನಾಡಿನಲ್ಲಿ ತೊಗರಿ ಬೆಳಿಲಿಕ್ಕೆ ಪ್ರಸಿದ್ಧ, ಒಂದು ಕಡೆ ತೊಗರಿ ಬೆಳಿಲಿಕ್ಕೆ ಪ್ರಸಿದ್ಧ, ಒಂದು ಕಡೆ ಜೋಳ ಬೆಳಿಲಿಕ್ಕೆ ಪ್ರಸಿದ್ಧ, ಒಂದು ಕಡೆ ದ್ರಾಕ್ಷಿ ಬೆಳಿಲಿಕ್ಕೆ ಪ್ರಸಿದ್ಧ, ಒಂದು ಕಡೆ ಕಬ್ಬ ಬೆಳಿಲಿಕ್ಕೆ. ಒಂದೊಂದು ಪರಿಸರದಲ್ಲಿ ಒಂದೊಂದು ಉತ್ತಮವಾದಂಥ ಸುಂದರವಾದಂಥ ಬೆಳೆಗಳನ್ನು ಈ ನಮ್ಮ ಭಾರತ ದೇಶದ ಪರಿಸರದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಬೆಳಿತೀವಿ. ಆದರೆ ನಮ್ಮ ಭಾರತ ದೇಶದ ಒಂದು ಕಡೆ, ಈಗ ಮೈಸೂರು ಕಡೆ ನಾವು ಅಕ್ಕಿ ಬೆಳಿತೀವಂತ ಬಿಜಾಪುರ ಕಡೆ ಬೆಳೆಯಂಗಿಲ್ಲ, ಬಿಜಾಪುರ ಕಡೆ ಜೋಳ ಬೆಳಿತೀವಂತ ನಾವು ಬೆಂಗಳೂರು ಕಡೆ ಜೋಳ ಬೆಳೆದಿಲ್ಲ ಬಹುತೇಕ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೀಮೆ ಮೇಲೆ ದ್ರಾಕ್ಷಿ ಬೆಳಿತೀವಂತ ನಾವು ಎಲ್ಲೂ ಹೊಳೆ ದಂಡ್ಯಾಗ ದ್ರಾಕ್ಷಿ ಬೆಳೆಯಂಗಿಲ್ಲ, ಅಲ್ಲಿ ಕಬ್ಬ ಬೆಳಿತೀವಂತ ಇಲ್ಲಿ ಗುಡ್ಡದಾಗಿಲ್ಲ. ಒಂದೊಂದು ಪರಿಸರದಲ್ಲಿ ಒಂದು ಬೆಳೀತದೆ, ಅದು ಆ ಕಡೆ ಪ್ರಸಿದ್ಧ. ಆದರೆ ಇಡೀ ಭಾರತ ದೇಶ ತುಂಬ ಎಲ್ಲ ಕಡೆ ಒಂದು ಸುಂದರವಾದಂಥ ಬೆಳೆ ಬೆಳೀತದೆ. ಅದರ ಬೆಲೆ ಕಟ್ಟಕ್ಕಾಗಂಗಿಲ್ಲ. ಅದು ದ್ರಾಕ್ಷಿ ಅಲ್ಲ, ಅದು ಕಬ್ಬಲ್ಲ, ಅದು ತೊಗರಿ ಅಲ್ಲ, ದ್ರಾಕ್ಷಿ ಅಲ್ಲ. ಅಖಂಡ ಭಾರತ ದೇಶ ತುಂಬ ಎಲ್ಲ ಕಡೆ ಒಂದು ಬೆಳೆ ಅಂತ ಬೆಳೆಯದ, ಅದು ಕಬ್ಬು ಅಡಿಕೆ ಅಲ್ಲ. ಭಾರತ ದೇಶ ತುಂಬ ಎಲ್ಲರೂ ಮನೆಯಾಗ ಪ್ರತಿಯೊಂದು ಊರಾಗ ಬೆಳೆಯುವಂಥ ಬೆಳೆ ಅಂದ್ರೆ ಅದಕ್ಕೆ ಭಕ್ತಿ ಅಂತಕ್ಕಂಥ ಬೆಳೆಯನ್ನು ನಾವು ಬೆಳೀತಾ ಇದ್ದೀವಿ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ.